ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ಋಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಈ ಒಂದು ವಿಡಿಯೋದಲ್ಲಿ ನೂತನ ಸಂವತ್ಸರ ಕ್ರೋಧಿನಾಮ ಸಂವತ್ಸರದ ಒಂದು ಯುಗಾದಿ ವರ್ಷ ಭವಿಷ್ಯವನ್ನ ತಿಳಿಸಲಿದ್ದೇನೆ. ಮೊದಲನೇದಾಗಿ ನಮ್ಮ ವೀಕ್ಷಕರೆಲ್ಲರಿಗೂ ಸಹ ಕ್ರೋಧಿನಾಮ ಸಂವತ್ಸರದ ಹೊಸ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ಸಹ ಹೊಸ ಹರ್ಷವನ್ನ, ಈ ಹೊಸ ವರ್ಷದಲ್ಲಿ ನಿಮ್ಮ ಎಲ್ಲರ ಕನಸು ನನಸಾಗಲಿ, ಎಲ್ಲರ ದುಃಖಗಳು ಪರಿಹಾರವಾಗಲಿ, ಸುಖ ಸಂಪತ್ತು ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲ ನಿಮ್ಮ ಇಷ್ಟಾರ್ಥಗಳು ಭಗವಂತ ಖಂಡಿತವಾಗಿ ನೆರವೇರಿಸಲಿ. ವೀಕ್ಷಕರೇ, ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಅಂದ್ರೆ ನಮಗೆಲ್ಲರಿಗೂ ಸಹ ನಮ್ಮ ಒಂದು ಸಂಸ್ಕೃತಿಯ ನೂತನ ಸಂವತ್ಸರದ ಮೊದಲ ದಿನ, ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ ತಿಥಿ. ಹಾಗಾದ್ರೆ ಸಂವತ್ಸರದ ಹೆಸರೇನು? ಕ್ರೋಧಿನಾಮ ಸಂವತ್ಸರ. ಕ್ರೋಧಿನಾಮ ಸಂವತ್ಸರ ಈ ವರ್ಷ ಏಪ್ರಿಲ್ 9ರಿಂದ ಹಿಡಿದು ಮುಂದಿನ ವರ್ಷ ಮಾರ್ಚ್ 29ನೇ ತಾರೀಕು ತನಕ, 2025 ಮಾರ್ಚ್ 29ನೇ ತಾರೀಕಿನ ತನಕ ನಿಮಗೆ ಕ್ರೋಧಿನಾಮ ಸಂವತ್ಸರ ಇರಲಿದೆ, ಆಯ್ತಲ್ವಾ? ಈ ಒಂದು ಸಂವತ್ಸರದಲ್ಲಿ ಕ್ರೋಧಿನಾಮ ಸಂವತ್ಸರದ ದ್ವಾದಶ ರಾಶಿಗಳ ಒಂದು ಫಲಾಫಲವನ್ನ ಹೇಳಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಾಗ್ತಕ್ಕಂಥದ್ದು, ದೀರ್ಘಕಾಲಾವಧಿಯಲ್ಲಿ ಒಂದೇ ರಾಶಿಯಲ್ಲಿ ದೀರ್ಘಕಾಲಾವಧಿಯಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂಥ ಗ್ರಹಗಳನ್ನ ಆಯ್ಕೆ ಮಾಡಿಕೊಂಡು ಅದರ ಫಲವನ್ನ ವಿಶೇಷವಾಗಿ ಲೆಕ್ಕ ಮಾಡಿ ನಾವು ಯುಗಾದಿಯ ಫಲವನ್ನ ಹೇಳಬೇಕಾಗ್ತದೆ. ಇದನ್ನ ನೀವು ನೆನ್ಪಿಟ್ಕೊಂಡು ರಾಹು, ಕೇತು, ಶನಿ, ಗುರು ಈ ಗ್ರಹಗಳ ವಿಶೇಷ ಚಲನೆಯನ್ನ ನಾವು ದೃಷ್ಟಿಯಲ್ಲಿಟ್ಕೊಂಡು ನಾವು ಯುಗಾದಿ ಒಂದು ಫಲವನ್ನ, ದ್ವಾದಶ ರಾಶಿಗಳ ಇಡೀ ವರ್ಷ ಕ್ರೋಧಿನಾಮ ಸಂವತ್ಸರದ ಫಲಗಳನ್ನ ತಿಳಿಸಲಿದ್ದೇವೆ. ವೀಕ್ಷಕರ, ಇದು ಒಂದು ಗೋಚಾರ ಫಲ. ನಿಮ್ಮ ವೈಯಕ್ತಿಕ ಜಾತಕವನ್ನ ಒಂದ್ಸಲ ಪರಿಶೀಲನೆ ಮಾಡಿಸಿಕೊಂಡು ಗೋಚಾರ ಫಲ ಹಾಗೂ ನಿಮ್ಮ ವೈಯಕ್ತಿಕ ಜಾತಕ ಇದು ಎರಡರೂ ಸಹ ಸಮ್ಮಿಶ್ರ ಮಾಡಿಕೊಂಡು ಫಲಾಫಲಗಳನ್ನ ತಿಳಿಬೇಕಾಗ್ತದೆ ಅನ್ನುವಂಥ ವಿಚಾರ ನೀವು ನೆನ್ಪಿಟ್ಕೊಳ್ಳಿ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರದಲ್ಲಿ ಸಿಂಹರಾಶಿಯವರ ಯುಗಾದಿ ಭವಿಷ್ಯ ಹಾಗೂ ಆದಾಯ ವ್ಯಯಗಳು ಹೇಗಿರಲಿದೆ ನೋಡೋಣ ಬನ್ನಿ. ಕ್ರೋಧಿನಾಮ ಸಂವತ್ಸರದ ಮೊದಲನೆಯ ತಿಂಗಳು ಅಂದ್ರೆ ನಿಮಗೆ ಏಪ್ರಿಲ್ ತಿಂಗಳು ಅನ್ಕೊಳ್ಳಿ, ಗುರುಬಲ ಇರುತ್ತೆ ನಿಮಗೆ. ನಂತರ ಗುರು ಸಂಚಾರ ನಿಮಗೆ 10ನೇ ಮನೆಗೆ ಆಗ್ಬಿಡುತ್ತೆ, ವೃಷಭ ರಾಶಿಗೆ ಆಗುತ್ತೆ. ಸೊ ಗುರು 9ರಲ್ಲಿ ಸಂಚರಿಸುವಾಗ ಅಂದ್ರೆ ಮೊದಲನೇ ತಿಂಗಳು ಅದೃಷ್ಟ ಬಲದಿಂದ ನಡೆಯುವಂತಹ ಹಲವು ಕೆಲಸಗಳಲ್ಲಿ ನಿಮಗೆ ಅನುಕೂಲಕರವಾಗಲಿದೆ. ವಿವಾಹ, ಉದ್ಯೋಗ ಬದಲಾವಣೆ, ಬಡ್ತಿ, ವೇತನ ಹೆಚ್ಚಳ ಅಂದ್ರೆ ಸ್ಯಾಲರಿ ಹೈಕು, ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಗ್ತಕ್ಕಂಥದ್ದಿರಬಹುದು, ವಿದೇಶ ಪ್ರಯಾಣ, ತಂದೆಯೊಂದಿಗಿನ ಬಾಂಧವ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಹೀಗೆ ಹಲವು ಶುಭ ಫಲಗಳನ್ನ ನೀವು ಪಡೆಯಲಿದ್ದೀರಿ ಸಿಂಹರಾಶಿಯವರು, ಆಯ್ತಲ್ವಾ? ಮೇ ತಿಂಗಳಿಂದ ಆಚೆಗೆ ಮೇ ತಿಂಗಳ ಆಚೆಗೆ ಯಾವ ರೀತಿಯಲ್ಲಿ ಇರಲಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಮೇಲಧಿಕಾರಿಗಳ ಜೊತೆಗೆ ಸ್ವಲ್ಪ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ, ವಾಗ್ವಾದ, ನನ್ನ ಮಾತೇ ಸರಿ ಅನ್ನುವ ರೀತಿ, ನಾನು ಮಾಡಿದ್ದೇ ಸರಿ ಎನ್ನುವ ರೀತಿಯಲ್ಲಿ ವಾದ ಮಾಡುವುದು, ಉದ್ಯೋಗ ಸ್ಥಾನದಲ್ಲಿ ವೃತ್ತಿ ನಿರ್ವಹಿಸುವ ಸ್ಥಳದಲ್ಲಿ ಇತರರು ನಿಮ್ಮನ್ನು ನಿರ್ಲಕ್ಷಿಸುವುದು, ಆಯ್ತಲ್ವಾ? ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನಿಮ್ಮನ್ನು ಇತರರು ನಿರ್ಲಕ್ಷಿಸ್ತಾರೆ, ಇವನ್ಯಾನು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನಿರ್ಲಕ್ಷಿಸಲು ಇದೆಲ್ಲ ಶುರುವಾಗ್ಬಿಡುತ್ತೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ಸ್ವಲ್ಪ ಜಾಸ್ತಿ ಆಗ್ತಾರೆ. ಅಷ್ಟೇನು ಪ್ರಾಮುಖ್ಯತೆ ಇಲ್ಲದಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮನ್ನು ನಿಯೋಜಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಅದು ಏನು ಇಂಪಾರ್ಟೆಂಟೇ ಅಲ್ಲ, ವೇಸ್ಟ್ ಕೆಲಸಗಳು, ಅದಕ್ಕೆ ಆ ಜವಾಬ್ದಾರಿಗಳು ನಿಮಗೆ ಕೊಡೋದು. ನಿಮ್ಗೆ ಅನ್ಸುತ್ತೆ ಈ ಕೆಲಸ ಮಾಡಕ್ಕೆ ನಾನೇ ಬೇಕಾ ಅನ್ನೋದು, ಅಥವಾ ನನ್ನ ಸೆಲೆಕ್ಟ್ ಮಾಡಿ ಯಾವುದೋ ದೊಡ್ಡ ಹುದ್ದೆ ಕೊಡ್ತಾರೆ ಅಂದರೆ ಈ ಥರದ್ದು ಯೂಸ್ಲೆಸ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಾದ ಒಂದಿಷ್ಟು ಬೇಸರಗಳು ನಿಮಗೆ ಕಾಡಲಿದೆ, ಗೊತ್ತಾಯ್ತಲ್ವಾ? ಇನ್ನು 7ನೇ ಮನೆಯಲ್ಲಿ ಸಪ್ತಮದಲ್ಲಿ ಕುಂಭರಾಶಿಯಲ್ಲಿ ಶನಿ ಸಂಚರಿಸ್ತಾನೆ. ಆದ್ರಿಂದಾಗಿ ದಂಪತಿಗಳ ಮಧ್ಯೆ ಸ್ವಲ್ಪ ಜಗಳ ಮನಸ್ತಾಪಗಳಾಗತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ವೈಮನಸ್ಸು ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ನಿಮಗೆ ಸಿಗಬೇಕಾದಂಥ ಯಶಸ್ಸು,
ಕೀರ್ತಿ ಅದು ಬೇರೆಯವರ ಪಾಲಾಗುವ ಸಾಧ್ಯತೆ ಜಾಸ್ತಿ ಇದೆ. ಮದುವೆಗಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾನಾ ರೀತಿಯ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಜಾಸ್ತಿ ಇದೆ. 8ನೇ ಮನೆಯಲ್ಲಿ ರಾಹು ಸಂಚರಿಸೋದ್ರಿಂದ ಸ್ವಲ್ಪ ಚರ್ಮಕ್ಕೆ ಸಂಬಂಧಿತಪಟ್ಟಂತಹ ವ್ಯಾಧಿಗಳು, ತುರಿಕೆ ಇತ್ಯಾದಿಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಕಿಡ್ನಿ ಸ್ಟೋನು, ಮೂತ್ರದ ಸೋಂಕು, ಯೂರಿನಲ್ ಇನ್ಫೆಕ್ಷನ್ನು, ಕಿಡ್ನಿ ಸ್ಟೋನು ಅಥವಾ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇದೆಲ್ಲ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಅಷ್ಟಮದ ರಾಹುವಿಂದ. ಜೊತೆಗೆ ಅಷ್ಟಮದ ರಾಹು ಸ್ವಲ್ಪ ಈ ಕಾನೂನು ವ್ಯವಹಾರಗಳಲ್ಲಿಯೂ ಸಹ ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ತಕ್ಕಂಥವನಾಗಿರ್ತಾನೆ. ಸೊ ಅದರಿಂದ ಅಷ್ಟಮದ ರಾಹುವಿನ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು ನೀವು. ಇದರ ಜೊತೆಗೆ 2ನೇ ಮನೆಯಲ್ಲಿ ಅಂದರೆ ಧನ ಕುಟುಂಬ ಸ್ಥಾನದಲ್ಲೇ ಕೇತು ಇರ್ತಾನೆ ಈ ಒಂದು ವರ್ಷದಲ್ಲಿ. ಆದ್ದರಿಂದಾಗಿ ದುಡ್ಡಿನ ವಿಚಾರದಲ್ಲಿ, ಕುಟುಂಬದವರ ಸಮಸ್ಯೆಗಳ ವಿಚಾರಗಳಲ್ಲಿ ಸ್ವಲ್ಪ ನಿಮಗೆ ತಲೆನೋವಾಗಲಿದೆ. ದುಡ್ಡು ಸ್ವಲ್ಪ ಕಿರಿಕಿರಿ, ಬರಬೇಕಾದ ದುಡ್ಡು ಬರೋದಿಲ್ಲ. ನಿಮ್ಮ ಹತ್ರ ಇರೋ ದುಡ್ಡನ್ನೇ ತೆಗೆದು ಬಳಸಲಿಕ್ಕೆ ಆಗದೆ ಇರತಕ್ಕಂಥ ವಿಚಿತ್ರ ಪರಿಸ್ಥಿತಿಯಲ್ಲಿ ಇರ್ತೀರಾ. ದುಡ್ಡಿದೆ ನಿಮ್ಮ ಹತ್ರ, ಬಟ್ ಅದನ್ನು ತೆಗೆದು ಬಳಸೋಕ್ಕಾಗಲ್ಲ ಅನ್ನುವ ತರಹ ಪರಿಸ್ಥಿತಿ ಆಗ್ಬಿಡುತ್ತೆ ನಿಮಗೆ. ಆಮೇಲೆ ಮನೆಯಲ್ಲೂ ಅಷ್ಟೇ ಕುಟುಂಬದವರು, ಕುಟುಂಬದಲ್ಲಿ ಸ್ವಲ್ಪ ಕಲಹಗಳಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಪ್ರೇಮಿಗಳ ಮಧ್ಯೆ ವೃಥಾ ಅನುಮಾನ ಬೇರ್ಪಡುವ ಸಾಧ್ಯತೆಗಳು ಸಹ ಕಂಡು ಬರ್ತಾ ಇದೆ. ಇಲ್ಲಿ ನಿಮಗೆ ಸಹಾಯ ಮಾಡ್ತಕ್ಕಂಥ ಗ್ರಹ ಯಾವುದು ಇಲ್ವಾ ಅಂತ ಕೇಳಲಿಕ್ಕೆ ಹೋದರೆ 7ನೇ ಮನೆಯಲ್ಲಿರ್ತಕ್ಕಂಥ ಶನಿ ಕೆಲವರಿಗೆ ವಿದೇಶ ಪ್ರಯಾಣಕ್ಕೆ ಅನುಕೂಲ ಒಮ್ಮೊಮ್ಮೆ ಮಾಡಿಕೊಟ್ಟು ಬಿಡ್ತಾನೆ. ಅದರಲ್ಲೂ ವಿಶೇಷವಾಗಿ ಈ ಮುಸ್ಲಿಂ ಕಂಟ್ರೀಸ್ ಏನಿದೆಯಲ್ಲ, ಆ ಕಡೆ UAE ಹೋಗ್ತೀರಾ, ದುಬೈ ಹೋಗ್ತೀರಾ, ಇರಾನ್ ಇತ್ಯಾದಿಗಳು ಯಾವ್ದಾದ್ರು ವಿದೇಶ ಹೋಗಿದ್ರೆ ಈ ಕಡೆ ಹೋಗ್ತಕ್ಕಂಥವ್ರುಗಳಿಗೆ ಸ್ವಲ್ಪ ಅನುಕೂಲ. ಇವಾಗ ದುಬೈಗೆ ಹೋಗಿ ಜಾಬಲ್ಲಿ ಸೆಟ್ಲ್ ಆಗಬೇಕು ಅಂತ ಇರ್ತಕ್ಕಂಥ ಸಿಂಹರಾಶಿಯವರಿಗೆ ಈ ವರ್ಷ ಒಂದು ಸ್ವಲ್ಪ ಅನುಕೂಲ ಆಗಬಹುದು, ಆಯ್ತಲ್ವಾ. ಈ ತರಹ ಸಪ್ತಮ ವಿದೇಶ ಪ್ರಯಾಣಗಳಿಗೆ ಒಂದು ಸ್ವಲ್ಪ ನಿಮಗೆ ಅನುಕೂಲ ಶನಿ ಮಾಡಿ ಕೊಡ್ತಾನೆ. ಬಟ್ ಅದು ನಿಮಗೆ ಸಮಾಧಾನಕರವಾಗಿರುವ ಸಾಧ್ಯತೆಗಳು ಸ್ವಲ್ಪ ಕಮ್ಮಿ ಇದೆ, ಆಯ್ತಲ್ವಾ. 10ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಗುರುಗ್ರಹ ಬರೋದ್ರಿಂದಾಗಿ ಈ ಟೀಚರ್ ಜಾಬ್ಗೆ ನೀವೇನಾದ್ರು ಅಪ್ಲೈ ಮಾಡ್ತೀರಾ ಅಂತ ಆದರೆ, ನೀವು ಜಾಬ್ಲೆಸ್ಸು ಟೀಚರ್ ಜಾಬ್ಗೆ ಅಪ್ಲೈ ಮಾಡ್ತೀರಾ ಅಂದರೆ, ಅಥವಾ ಡಾಕ್ಟರ್ಗಳಿಗೆ, ಆಯ್ತಲ್ವಾ, ಸ್ವಲ್ಪ ವಿಶೇಷವಾದಂತಹ ಅನುಕೂಲಗಳು ಆಗುವ ಸಾಧ್ಯತೆ ಇದೆ, ಆಯ್ತಲ್ವಾ. ಅದ್ರ ಜೊತೆಗೆ ಈ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಜಾಬ್ಗಳು ಮಾಡ್ತಕ್ಕಂಥವ್ರಿಗೂ ಸ್ವಲ್ಪ ಅನುಕೂಲವಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಕೃಷಿಯಲ್ಲಿ ನಿಮಗೆ ಈ ಸಾವಯವ ಕೃಷಿ ಮಾಡ್ತಕ್ಕಂಥವ್ರದ್ದೆಲ್ಲ ಸ್ವಲ್ಪ ಅನುಕೂಲವಾಗುವ ವಾತಾವರಣಗಳೇ ಕಂಡು ಬರ್ತಾ ಇದೆ. ಸಾವಯವ ಕೃಷಿ ಅಷ್ಟಮದ ರಾಹು ಇರೋದ್ರಿಂದ ಈ ನೀವು ಕೆಮಿಕಲ್ಸ್ ಹಾಕಿ ಬೆಳೀತಕ್ಕಂಥವ್ರಿಗೆ ಅಷ್ಟು ಅನುಕೂಲ ಇಲ್ಲ. 10ನೇ ಮನೆಯ ಗುರುವಿನಿಂದಾಗಿ ನಿಮಗೆ ಸಾವಯವ ಕೃಷಿ ಮಾಡ್ತಕ್ಕಂಥವ್ರಿಗೆ ಖಂಡಿತವಾಗಿ ಅನುಕೂಲವಾಗಲಿದೆ. ಇನ್ನು ಈ ವರ್ಷದ ಆದಾಯ ವ್ಯಯಗಳು ಹೇಗಿದೆ ಸಿಂಹರಾಶಿಗೆ ನೋಡೋಣ ಬನ್ನಿ. ಸಿಂಹರಾಶಿಯವರಿಗೆ ಈ ವರ್ಷ ಕ್ರೋಧಿನಾಮ ಸಂವತ್ಸರದಲ್ಲಿ ಆದಾಯ 1, ಖರ್ಚು 5, ಇನ್ನು ಗೌರವ 1, ಅವಮಾನ 2, ಸುಖ 1, ದುಃಖ 1, ಆರೋಗ್ಯ 5, ಅನಾರೋಗ್ಯ 2. ಅಲ್ಲಿಗೆ ಆರೋಗ್ಯದ ವಿಚಾರದಲ್ಲಿ ಹಾಗೂ ಸುಖ ದುಃಖಗಳ ವಿಚಾರದಲ್ಲಿ ಸ್ವಲ್ಪ ಅನುಕೂಲಕರವಾಗಿದೆ. ಸುಖ ಎಷ್ಟಿದೆಯೋ ದುಃಖ ಅಷ್ಟೇ ಇದೆ. ಆರೋಗ್ಯ 5 ಇದ್ದರೆ ಅನಾರೋಗ್ಯ 2 ಇದೆ. ಸೊ ಆರೋಗ್ಯ ಚೆನ್ನಾಗಿರುತ್ತೆ, ಸುಖ ದುಃಖಗಳು ಸಮಾನವಾಗಿರುತ್ತೆ. ಇನ್ನು ಗೌರವ ಹಾಗೂ ಅವಮಾನಗಳ ವಿಚಾರದಲ್ಲಿ ಒಂದು ಸ್ವಲ್ಪ ಅವಮಾನಗಳು ಜಾಸ್ತಿ ಕಂಡು ಬರ್ತಾ ಇದೆ. ಆದರೆ ಬಹಳ ಚಿಂತಾಜನಕ ಏನಂತಂದರೆ ಖರ್ಚುಗಳು ಜಾಸ್ತಿ ಇದೆ. ಆದಾಯ 1 ರೂಪಾಯಿ ಬಂದರೂ 5 ರೂಪಾಯಿ ಖರ್ಚಾಗತ್ತೆ ಅನ್ನೋ ರೀತಿಯಲ್ಲಿ ನೀವು ಇದನ್ನು ತಗೋಬಹುದು. ಸೊ ಅದರಿಂದ ಖರ್ಚುಗಳು ಜಾಸ್ತಿ ಇದೆ. ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಿ. ಈ ವರ್ಷದ ವಿಶೇಷವಾದಂತಹ ಪರಿಹಾರ ಸ್ವರೂಪ ಏನಪ್ಪ ಅಂತಂದರೆ, ನಿಮ್ಮ ವೈಯಕ್ತಿಕ ಜಾತಕವೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾವ ರೀತಿಯಲ್ಲಿ ಈಗ ಏನಾದ್ರು ಹೊಸದಾಗಿ ಜಾಗ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ, ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಮದುವೆ ಅಥವಾ ಸಂತಾನ ಅಥವಾ ಉದ್ಯೋಗ ಅಥವಾ ಜಾಬ್ ರಿಸೈನ್ ಮಾಡಿ ಬಿಸ್ನೆಸ್ ಟೂರ್ ಮಾಡ್ತೀನಿ ಅಥವಾ ಬಿಸ್ನೆಸ್ಸಲ್ಲಿ ಏನೇನೋ ವಿಚಾರಗಳು, ಯಾವುದೇ ವಿಚಾರ ಇರಲಿ, ನೀವು ದಯವಿಟ್ಟೊಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ವೈಯಕ್ತಿಕ ಜಾತಕ ಗೋಚಾರ ಫಲ ಎರಡೂ ಒಂದು ಮಿಶ್ರಣ ಮಾಡಿ ಏನು ಔಟ್ಪುಟ್ ಬರುತ್ತೆ ನಿಮ್ಮದು ಅಂತ ನೋಡಿಕೊಂಡ್ರೆ ಅದು ಬಹಳ ಮುಖ್ಯ. ಅದು ನಾನು ಮೊದಲನೇದಾಗಿ ಹೇಳುವಂಥದ್ದು. ಅಷ್ಟಲ್ಲದೆ ನೀವು ಮಾಡಬಹುದಾಗಿರ್ತಕ್ಕಂಥದ್ದು ಸಿಂಹರಾಶಿಯವರು ಏನಪ್ಪ ಅಂದರೆ, 7ನೇ ಮನೆಯಲ್ಲೇ ಶನಿ ಇರ್ತಕ್ಕಂಥದ್ದಾದ್ರಿಂದಾಗಿ ಒಮ್ಮೆ ನನ್ನ ಒಂದು ನಿಮಗೆ ಹೇಳ್ತಕ್ಕಂಥದ್ದು, ತಿರುಪತಿಗೆ ಹೋಗಿ. ತಿರುಪತಿಯಲ್ಲಿ ಹೇಗೆ ಅಂದರೆ ಮೆಟ್ಲು ಹತ್ತಿ ಸ್ವಾಮಿಯ ದರ್ಶನ ಮಾಡಬೇಕು. ಈ ಬಸ್ಸಲ್ಲಿ ಹೋಗ್ಬಿಡುವಂಥದ್ದಲ್ಲ, ಕೆಳಗಿಂದ ಮೇಲೆ ಮೆಟ್ಲತ್ಕೊಂಡು ಬೆಟ್ಟವನ್ನು ನಡ್ಕೊಂಡು ಬೆಟ್ಟ ಹತ್ತಿ ವೆಂಕಟೇಶ್ವರನ ದರ್ಶನವನ್ನು ಶನಿವಾರದ ದಿವಸ ಮಾಡಿದ್ರೆ ಸಿಂಹರಾಶಿಯವರಿಗೆ ಅತ್ಯುತ್ತಮ. ಅದಾಗಲಿಲ್ಲ ಪಕ್ಷದಲ್ಲಿ ಇಲ್ಲೇ ನೀವು ಇರುವ ಊರಿನಲ್ಲೇ ವೆಂಕಟೇಶ್ವರನ ದೇವಸ್ಥಾನ ಎಲ್ಲಿದೆ, ಶನಿವಾರಗಳಲ್ಲಿ ಹೋಗಿ ಅಲ್ಲೊಂದು ಅಭಿಷೇಕ ಪೂಜೆನೋ ಸೇವೆನೋ ನಿಮ್ಮ ಕೈಲೇನಾಗುತ್ತೋ ಅದನ್ನು ಮಾಡಿಸಿ ದರ್ಶನ ಮಾಡ್ಕೊಂಡು ಬನ್ನಿ, ಆಯ್ತಲ್ವಾ. ಇನ್ನು ಪ್ರತಿದಿನ ಮನೆಯಲ್ಲಿಯೂ ಸಹ ನೀವು ಗಣಪತಿ ಅಷ್ಟೋತ್ತರವನ್ನು ಜಾಸ್ತಿ ಪಠನೆ ಮಾಡಿಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಾಗಲಿದೆ.
ಇದರ ಮಧ್ಯೆ ನಿಮ್ಮ ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಈ ಹೊಸ ವರ್ಷ ನಿಮಗೆ ಯಾವ ರೀತಿಯಲ್ಲಿದೆ, ನಿಮ್ಮ ಯಾವ್ಯಾವ ಉದ್ದೇಶಗಳು ಈ ವರ್ಷದಲ್ಲಿ ಈಡೇರಬಹುದು. ಯಾಕಂದರೆ ನಿಮ್ಮ ವೈಯಕ್ತಿಕ ಜಾತಕ ಬಹಳ ಪ್ರಮುಖವಾಗಿರ್ತದೆ. ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸರಿಯಾಗಿ ಸಿಗಲಿದೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.